ಅವರು ತಮ್ಮ ದೇಹವನ್ನು ಸುಡುವ ಮತ್ತು ಮಣ್ಣು ಮಾಡುವ ಬದಲು ಹಸಿದ ಪ್ರಾಣಿ ಪಕ್ಷಿಗಳಿಗೆ ತಮ್ಮ ದೇಹವನ್ನು ಅರ್ಪದ ಮೇಲೆ ಒಂದು ಹಸುವು ಹಾಲನ್ನು ಸುರಿಸುತ್ತಿರುವ ಕೆತ್ತನೆಯನ್ನು ಕಾಣಬಹುದು. ಬಳಸಕ್ ಮಾಡ್ತಾ ಇದ್ದಾನೆ, ಯೂಸ್ ಮಾಡ್ತಾ ಇದ್ದೆ. ಕುಡಿಯಕ್ ಮಾತ್ರ ಸೇದಾಬಾಯಿ ತರ್ತಿದ್ರು. ಇದು ಬಳಸಕ ಬಳಸಕ್ಕೆ ಅಲ್ಲೇ ಅವ್ರ ಅಜ್ಜ ಅವ್ರ ಇದ್ದ ಸ್ಥಳ. ಅದು ಅಜ್ಜ ಅವರ ಪಾತಿಕೆಗಳ ಪಾತಿಕೆಗಳು ಇಲ್ಲಿ ಇತ್ತಾರ ಕಥಾ ಇತ್ತು. ಇಲ್ಲಿ ಒಂದು ಗಂಟೆ ಇತ್ತು. ಆ ಗಂಟೆ ಅವಾಗೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಒಂದು ರಹಸ್ಯಮಯ ಮತ್ತು ಐತಿಹಾಸಿಕ ತಾಣಕ್ಕೆ ಬಂದಿದ್ದೇವೆ. ಅದೇ ಚೆಲುವನಹಳ್ಳಿಯ ಗವಿಮಠ. ಇಲ್ಲಿನ ಕಲ್ಲುಗಳು ಇತಿಹಾಸವನ್ನು ಪಿಸುಗುಟ್ಟುತ್ತವೆ. ಪ್ರಕೃತಿ, ಆಧ್ಯಾತ್ಮ ಮತ್ತು ಶ್ರೇಷ್ಠ ತ್ಯಾಗದ ಸಂಗಮವಾಗಿರುವ ಈ ಸ್ಥಳದ ಬಗ್ಗೆ ನಿಮಗೆ ತಿಳಿಯದ ಕೆಲವು ರೋಮಾಂಚನಕಾರಿ ಸಂಗತಿಗಳನ್ನು ಇಂದು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಯಾವುದೇ ಒಂದು ಜಾಗದ ಇತಿಹಾಸವನ್ನ ನಾವು ಮೂರ್ ತರ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಹೇಗೆ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ, ಪೌರಾಣಿಕ ಮತ್ತೆ ಇತಿಹಾಸ. ಈ ಗವಿಮಠ ಎನ್ನುವುದು ಈ ಮೂರು ಇತಿಹಾಸಕ್ಕೆ ಒಳಗೊಂಡಂತಹ ಜಾಗ. ನೀವು ಈಗ ನೋಡುತ್ತಿರುವುದು ಪ್ರಾಗೈತಿಹಾಸಿಕ ಕಾಲದ ನಿಲುವುಗಲ್ಲುಗಳು. ಸತ್ತವರ ಸಮಾಧಿಯ ಮೇಲೆ ನೆಡುತ್ತಿದ್ದ ಉದ್ದನೆಯ ಕಲ್ಲುಗಳೇ ನಿಲುವುಗಲ್ಲುಗಳು. ಗವಿಮಠದಿಂದ 2 ಕಿಲೋಮೀಟರ್ ದೂರವಿರುವ ಜಾಗದಲ್ಲಿ ಶ್ರೀರಾಮ ಪ್ರಭು ಸ್ಥಾಪಿಸಿದ ರಾಮೇಶ್ವರಲಿಂಗ ಮತ್ತು ಪಾಳೆಗಾರರ ಕಾಲದ ಕೆತ್ತನೆಗಳನ್ನು ಗವಿಮಠದ ಹತ್ತಿರ ಕಾಣಬಹುದು. ಈ ಮಠದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಘಟನೆ ಎಂದರೆ ಮಹಾನ್ ತಪಸ್ವಿ ಸಿದ್ದಮಲ್ಲಾರ್ಯರ ಆತ್ಮಾರ್ಪಣೆ. ಪ್ರಕೃತಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದ ಇವರು ಒಂದು ಬಂಡೆಯ ಮೇಲೆ ಕುಳಿತು ಘೋರ ತಪಸ್ಸು ಮಾಡುತ್ತಾ ಅವರು ತಮ್ಮ ದೇಹವನ್ನು ಸುಡುವ ಮತ್ತು ಮಣ್ಣು ಮಾಡುವ ಬದಲು ಹಸಿದ ಪ್ರಾಣಿ ಪಕ್ಷಿಗಳಿಗೆ ತಮ್ಮ ದೇಹವನ್ನು ಅರ್ಪಿಸಿದರು. ಅವರು ತಮ್ಮ ಭಕ್ತರಿಗೆ ಹೇಳಿದ್ದರಂತೆ, ನನ್ನ ದೇಹವನ್ನು ತಂದು ಮಣ್ಣು ಮಾಡಿದರೆ ನಿಮ್ಮ ವಂಶ ನಿರ್ವಂಶವಾಗುತ್ತದೆ ಎಂದು. ಆದರೂ ಒಬ್ಬ ಭಕ್ತ ನನ್ನ ವಂಶ ನಿರ್ವಂಶವಾದರೂ ಪರವಾಗಿಲ್ಲ ಎಂದು ಅವರ ಮೂಳೆಗಳನ್ನು ತಂದು ಇಲ್ಲಿ ಅವರ ಗದ್ದುಗೆಯನ್ನು ನಿರ್ಮಿಸಿದರು. ಸ್ಥಳೀಯರ ಮಾಹಿತಿ ಪ್ರಕಾರ ಇದೇ ಬಂಡೆಯ ಮೇಲೆ ಕುಳಿತು ಅವರು ತಮ್ಮ ದೇಹವನ್ನು ಪ್ರಕೃತಿಗೆ ಅರ್ಪಿಸಿದರಂತೆ. ಈ ಮಠಕ್ಕೆ ಗವಿಮಠ ಎಂದು ಹೆಸರು ಬರಲು ಇಲ್ಲಿನ ಗವಿಯೇ ಕಾರಣ. ಇಲ್ಲಿಯೇ ಸಿದ್ದಮಲ್ಲಾರ್ಯರು ನೆಲೆಸಿ ತಮ್ಮ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಿದ್ದರಂತೆ. ಪ್ರಾರಂಭದಲ್ಲೇ ಒಂದು ಸುಂದರವಾದ ನಂದಿಯ ವಿಗ್ರಹವನ್ನು, ಮುಂದೆ ನಡೆದರೆ ಮತ್ತೊಂದು ಕೊಠಡಿಯನ್ನು ಮತ್ತು ಸಿದ್ದಮಲ್ಲಾರ್ಯರು ಪೂಜಿಸುತ್ತಿದ್ದ ದೇವರನ್ನು ಇಲ್ಲಿ ನೀವು ಕಾಣಬಹುದು. ಇಲ್ಲಿ ಪಾಳೆಗಾರರ ದಂಪತಿಗಳನ್ನು ಎಡಬಲದಲ್ಲಿ ಕಾಣಬಹುದು. ಸುಂದರವಾದ ಕಲ್ಲುಬಾವಿ, ಚಾವಡಿ ಮತ್ತು ಆಗಿನ ಕಾಲದಲ್ಲಿ ಬಂದ ಭಕ್ತರು ತಂಗಲು ವಿಶ್ರಾಂತಿ ಕೊಠಡಿ, ಒಂದು ಅದ್ಭುತವಾದ ವೀರಭದ್ರ ಸ್ವಾಮಿಯ ವಿಗ್ರಹ, ಆವನ್ನು ಹಿಡಿದ ನವಿಲಿನ ಮೇಲೆ ಕುಳಿತು ಸಂಚರಿಸುತ್ತಿರುವ ಷಣ್ಮುಖ ಸ್ವಾಮಿ, ಒಂದು ಗರುಡ ಗಂಬದ ಮೇಲೆ ರಾಣಿಯ ಕೆತ್ತನೆ, ಮಠದ ಬೆಟ್ಟದ ಮೇಲೆ ನಂದಿಯ ವಿಗ್ರಹ ಇಲ್ಲಿ ನೀವು ಕಾಣಬಹುದು. ನಮಗೆ ಕುತೂಹಲ ಮೂಡಿಸಿದ್ದು ಇಲ್ಲಿನ ಆಲುರಾಮೇಶ್ವರದ ಕೆತ್ತನೆ. ನೀವು ಈ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಯೋಗಿಯೊಬ್ಬರು ಪದ್ಮಾಸನದಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದಾರೆ. ಅವರ ಸುತ್ತಲೂ ಹುತ್ತ ಬೆಳೆದಿದೆ. ಹುತ್ತದ ಒಳಗೆ ಹಾವುಗಳಿರುತ್ತವೆ ಎಂದು ಬಿಂಬಿಸಲು ಇಲ್ಲಿ ನಾಗರು ಕಲ್ಲುಗಳ ಕೆತ್ತನೆಗಳನ್ನು ಕೆಳಗೆ ನೀವು ಕಾಣಬಹುದು. ಹುತ್ತದ ಮೇಲೆ ಒಂದು ಹಸುವು ಹಾಲನ್ನು ಸುರಿಸುತ್ತಿರುವ ಕೆತ್ತನೆಯನ್ನು ಕಾಣಬಹುದು. ಹಾಗಾಗಿ ಈ ವಿಗ್ರಹಕ್ಕೆ ಹಾಲು ಸಿದ್ದೇಶ್ವರ ಎಂದು ಹೆಸರಿಟ್ಟಿರಬಹುದು. ಈ ದೇವಾಲಯದ ದ್ವಾರದ ಬಲಭಾಗದಲ್ಲಿ ಪಾಳೆಯಗಾರ ಮತ್ತು ಅವನ ಮಗ, ಎಡಭಾಗದಲ್ಲಿ ಪಾಳೆಯಗಾರನ ಹೆಂಡತಿಯನ್ನು ಕಾಣಬಹುದು. ವಿಗ್ರಹದ ಬಲ ಮತ್ತು ಎಡಭಾಗದಲ್ಲಿ ದಂಪತಿಗಳ ಕೆತ್ತನೆಯನ್ನು ಕಾಣಬಹುದು. ಈ ಮಠವು ಸುಮಾರು 12 ಹಳ್ಳಿಗೆ ಸೇರಿದೆ. ಪ್ರತಿ ತಿಂಗಳು ಇಲ್ಲಿ ಅಮಾವಾಸ್ಯೆ ಸೇವೆ ನಡೆಯುತ್ತದೆ. ಯುಗಾದಿ ಹಬ್ಬದಿಂದ ಪ್ರಾರಂಭವಾಗಿ ಇಲ್ಲಿ 7 ದಿನಗಳು ಹಗಲು ರಾತ್ರಿ ಅಖಂಡ ಭಜನೆ ನಡೆಯುತ್ತದೆ. ಬಂದ ಭಕ್ತರಿಗೆ ಇಲ್ಲಿ ಅನ್ನದಾಸೋಹ ಕೂಡ ಮಾಡಲಾಗುತ್ತದೆ. ಈ ಮಠವನ್ನು ತಿಪಟೂರು ತಾಲೂಕಿನ ರಂಗಾಪುರದ ಕೆರೆಗೋಡಿ ಸ್ವಾಮಿಯವರು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಪ್ರೌಢಶಾಲೆ ಇದ್ದು ಸುಮಾರು 100 ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಊಟ ಮತ್ತು ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸ್ಥಳೀಯರೊಬ್ಬರು 1935ರಲ್ಲಿ ನೆಟ್ಟಂತಹ ಬ್ರಿಟಿಷರ ಕಾಲದ ಕಲ್ಲನ್ನೊಂದು ತೋರಿಸಿದರು. ಇದರಲ್ಲಿ ಹಾಸನ್ ಡಿಸ್ಟ್ರಿಕ್ಟ್ ಬೋರ್ಡ್ 1935 ಎಂದು ಬರೆಯಲಾಗಿತ್ತು. ಗವಿಮಠದ ಮತ್ತೊಂದು ಪೂಜನೀಯ ಸ್ಥಳ ಬಸವಲಿಂಗ ಸ್ವಾಮಿ ಮತ್ತು ಜಡೆಸ್ವಾಮಿಯ ಗದ್ದುಗೆ. ಬನ್ನಿ ಇದರ ಮಾಹಿತಿಯನ್ನು ಇಲ್ಲಿಯೇ ನೆಲೆಸಿ ಮುನ್ನಡೆಸಿಕೊಂಡು ಹೋಗುತ್ತಿರುವ ಆಚಾರ್ಯರಿಂದ ಕೇಳೋಣ. ಸ್ವಾಮಿಗಳದು ಇದು 2ನೇ ಸ್ಥಳ. ಇದು ಅಜ್ಜೇರು ನೀಲು ಬಾವಿ. ಇದು ಅಜ್ಜೇರು ಕೂರ್ಚಿದ ಕುರ್ಚಿ. ಅದು ಗವಿ ಹಿಂದ್ಗಡೆಗೆ ಅಡಿಗೆ ಮನೆ.
ಇಲ್ಲಿ ಅಡಿಗೆ ಮನೆ ಅಡಿಗೆ ಮನೆ ಮಾಡ್ಕೊಂಡಿದ್ರು. ಅಡಿಗೆ ಮಾಡ್ಕೊಳ್ತಿದ್ರಾ? ಅಡಿಗೆ ಮನೆ ಮಾಡ್ತಾ ಇದ್ರು. ಹಾ. ಇದು ಮಳೆ ಬಂದಾಗ ನೀರೆಲ್ಲ ಶೇಖರಣೆ ಆಗೋದು ಇಲ್ಲಿ. ಇದು ಕುಡಿಯ ಬಳಸಕ್ ಮಾಡ್ತಾ ಇದನ್ನ ಯೂಸ್ ಮಾಡ್ತಾ ಇದ್ರು. ಕುಡಿಯಕ್ ಮಾತ್ರ ಸೇದಾ ಬಾಯಿ ತರ್ತಿದ್ರು. ಇದು ಬಳಸಕ ಬಳಸಕ್ಕೆ ಮೊದ್ಲು ಇಲ್ಲಿದ್ರ ಅವರು? ಎರಡನೇ ಸ್ಥಳ ಇದು. ಇದು ಎರಡನೇ ಸ್ಥಳ ಇದು. ಇಷ್ಟೆಲ್ಲ ಮಾಡ್ಕೊಂಡು ಇವ್ರು ಇಲ್ಲಿ ಇದಾದ್ರು. ಇಲ್ಲಿ ತಪಸ್ ಏನಾದ್ರು ಮಾಡ್ತಾರೆ? ತಪಸ್ ಮಾಡಿರೋ ಜಾಗ ಸ್ವಾಮೀಜಿ. ಅಜ್ಜ ಅವ್ರಿಗೆ ಕೂತ್ಕೊಂಡು ಇಲ್ಲೇ ಧ್ಯಾನ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಇಲ್ಲೇ ಅವ್ರ ಅಜ್ಜ ಅವ್ರು ಇದ್ದ ಸ್ಥಳ. ಅದು ಅಜ್ಜ ಅವರ ಪಾತಿಕೆಗಳ ಪಾತಿಕೆಗಳು. ಇಲ್ಲಿ ಇತ್ತಾನ ಕಥಾ ಇತ್ತು. ಇಲ್ಲಿ 1 ಗಂಟೆ ಇತ್ತು. ಆ ಗಂಟೆ ಅವಾಗೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ಕಲ್ಸರ ಇದು ಏನೋ ವಿಗ್ರಹದ ಕೆತ್ತನೆ ಇದೆಯಲ್ಲ? ಕೆತ್ತನೆ ಇದೆ. ಅಜ್ಜಿಯವರು ಇದು 4ನೇ ಸ್ಥಳ. ಇದು ಈ ಬಂಡೆಯಲ್ಲಿ ಕೂತ್ಕೊಂಡು ತಪಸ್ ಮಾಡಿ ಎಲ್ಲ ಪೂಜೆ ವ್ಯವಸ್ಥೆ ಮಾಡ್ಕೊಂಡು ಇಲ್ಲೊಂದು ಗವಿ ಮಾಡ್ಕೊಂಡಿದ್ರು. ಸ್ನಾನಕ್ಕೆ ರೂಮ್ ಮಾಡ್ಕೊಂಡಿದ್ರು. ಆಮೇಲೆ ಲಾಸ್ಟ್ಗೆ 5ನೇ ಸ್ಥಳ ಅಜ್ಜಿಯವರು ಜೀವಂತ ಸಮಾಧಿ ಗದ್ದೆ. ಜೀವಂತ ಸಮಾಧಿಯವರು ಬಸಲಿಂಗ ಸ್ವಾಮಿಗಳು ಅಂತೇಳಿ ಆ ಮೇರಡಿ ಮಾಡ್ಕೊಂಡು. ಸರ್, ಇವರು ಯಾವ ಕಾಲಘಟ್ಟದಲ್ಲಿ ಬರ್ತಾರೆ? ಹೆಚ್ಚು ಕಮ್ಮಿ ಸುಮಾರು 500 ವರ್ಷ ಇದೆ. 500 ವರ್ಷ 500 ವರ್ಷದ ಇತಿಹಾಸ ಇದೆ. ಇದು ಪೂಜೆ ಮಂದಿರ. ಅಜ್ಜಿಯವರು ಪೂಜೆ ಮಾಡಿಸ್ತಲ್ಲ ಇದು. ಸ್ವಾಮೀಜಿ ಅದು. ಇದು ಮಂಚ ಇದೆ. ಸ್ವಾಮಿಗಳದ್ದು ಯಾವ್ದಾದ್ರು ಫೋಟೋ ತೋರಿಸಿದ್ರೆ ಇಲ್ಲೇ ಇದೆ. ಮಧ್ಯ ಇದೆ ನೋಡ್ರಿ, ಇವರೇ ಸ್ವಾಮೀಜಿ. ಮಧ್ಯ ಇರೋದು. ಮೇಲೆ ಇವರೆಲ್ಲ ಗೊತ್ತಲ್ಲ ಇವರೆಲ್ಲ. ಸರ್, ಇವರು ಪವಾಡಗಳೇನು? ಇವರು ಒಟ್ಟಿಗೆ ಜೀವಂತ ಸಮಾಧಿ ಗದ್ದಿಗೆಗಳು. ಅದೇನಪ್ಪ ಅಂದ್ರೆ ಅಜ್ಜಿಯವರು ಏನೇನು ತಪಸ್ ಮಾಡಿದ ಜಾಗಗಳು ಒಟ್ಟಿಗೆ. ಇವರೆಲ್ಲ ಫಸ್ಟ್ ಗದ್ದಿಗೆ ಕಟ್ಸಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಒಳಗಡೆ ಅಜ್ಜಿಯವರು ಕೂರೋದಕ್ಕೆ 3 ಕಡೆ ವಿಭೂತಿ ಕಟ್ಸಿರ್ತಾರೆ. ಮೂತ್ರಕ್ಕೆ ಬಾಗಿಲು ಬಿಟ್ಟಿರ್ತಾರೆ. ನಾವಂಗೆ ಸತ್ತಾಗ ಆರಾಧನೆ ಮಾಡ್ತೇವೆ. ಗುರುಳಿದ್ದಂಗೆ ಜಂಗಮಾರ್ಚನೆ ಪ್ರಸಾದ ಮಾಮಂಗಲಾದ ನಂತರ ಅಜ್ಜ ಯಜಮಾನ್ರಿಗೆ ಹೇಳಿರ್ತಾರೆ, ನಾನು ಒಳಗಡೆ ಹೋಗಿ ಜಾಗಟೆ ಗಂಟೆ ಶಬ್ದ ಮಾಡಿದಾಗ ಈ ಬಾಗಿಲು ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಸ್ವಾಮೀಜಿಯವ್ರ ಇತಿಹಾಸ. ಈಗ ಪೂಜೆ ಪಾರಂಪರಿಕವಾಗಿ ಮಾಡ್ಕೊಂಡ್ ಬರ್ತಾ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದ ನಾವಿಲ್ಲೇ. ಸರ್, ಮೂಲತಃ ನೀವಿಲ್ಲ? ನಾವಿಲ್ಲ, ನಮ್ಗೆಲ್ಲ. ಈಗ ನಿಮ್ ತಾತ ಮುತ್ತಾತ ಅವರೆಲ್ಲ ನಮ್ಮ ತಾತ ಮುತ್ತಜ್ಜ ಎಲ್ಲ ಮಾಡ್ಕೊಂಡು ನಮ್ಮ ತಂದೆ ಎಲ್ಲ ಮಾಡ್ಕೊಂಡು ನಾವಿಲ್ಲೇ ವಾಸವಾಗಿದೆ ಸದ್ಯಕ್ಕೆ ನಾವೆಲ್ಲ. ಇದೆಲ್ಲ ರೈಲ್ವೆ ಕಂಬಿ ಕುಳಿಪಟ್ಟಿ ಕಟ್ಪಕಲ್ಲಾಗಿ ಮೇಲೆ ಆರ್ಸಿಸಿದೆ. ಮಡ್ರಾಸ್ ಆರ್ಸಿಸಿದೆ. ಉತ್ತರ ಕರ್ನಾಟಕ ಜಾಸ್ತಿ ಮಾಡ್ತಾ ಹೊಂಟಿದೆ. ಸ್ವಾಮೀಜಿಯವ್ರ ಕಾಲದಲ್ಲ ಇರೋದಿಲ್ಲ. ಹಿಂದೆ ಅರಾಜ್ಯ ಮಡ್ರಾಸ್ ರಾಜಾಕಾರ ಅಂತೆ. ಅರಾಜ ಕೂಕಂಬದೆಲ್ಲ ಮಾಡ್ಸಿರ್ತಾರೆ. ಈಗೆಲ್ಲ ಗಮನ ಕೊಡ್ತಾರೆ. ಆಧಾರಕ್ಕೆ ಹೆಂಗೆ ಅಂತ? ಜೀವನ ಆಧಾರಕ್ಕೆ ಏನಪ್ಪಾ ಅಂದ್ರೆ ನಮ್ಮ ದುಡಿಮೆನೆ ಆಧಾರ ಅಷ್ಟೇ. ಭಕ್ತಾದಿಗಳಿಂದ ಸಹಕಾರ. ಇನ್ನ ಗೌರ್ಮೆಂಟ್ ಏನು ಸರ್ಕಾರ ಯಾವುದೇ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಏನು ಸರ್ಕಾರ ಇಲ್ಲ. ಮತ್ತೆ ಇಲ್ಲಿ ಯಾವ್ದಾದ್ರು ಸ್ಕೂಲು ನೀವೇನಾದ್ರು? ಸ್ಕೂಲ್ ಕೆರಡು ಇದೆ. ನಮ್ಮ ಇದಕ್ಕೆಲ್ಲ ಅದು ಕೆರಡು ರಂಗಾಪುರ ಸ್ವಾಮಿ ಕೆರಡು ಮಠ, ಕೆಲ ಮಠ, ಮೇಗಲ ಮಠ ಅಂತ ಹೇಳಿ. ಇಲ್ಲಿ ಮಕ್ಳಿದ್ರಲ್ಲ ಅಲ್ಲ ಕೆರಡೆ ಮಠ. ಅವ್ರು ಇಲ್ಲಿ ಬಂದು ಏನು ಓದ್ತಾ ಇದ್ರು. ಈಗ ಅಲ್ಲಿ ಸಪ್ತಾಹ ನಡೀತಾ ಇದೆ, ಅಲ್ಲಿ ಗಲಾಟೆ ಇರುತ್ತೆ ಅಂತ ಇಲ್ಲಿ ಬಂದು ಇಲ್ಲೇ 7 ಸಾವಿರ ಬುಧವಾರ ತಕ್ಕ ಇರುತ್ತೆ ಕಾರ್ಯಕ್ರಮ. ಬುಧವಾರ ಆದ ನಂತರ ಮುಗಿಯುತ್ತೆ ಕಾರ್ಯಕ್ರಮ. ಅಲ್ಲೇ ಇದು ಮಾಡ್ತಾರೆ. ಅಲ್ಲಿ ಸ್ಕೂಲ್ ಹಾಸ್ಟೆಲ್ ಇದೆ. ಅವ್ರು ನಮ್ಮ ತಂದೆಯವರು. ಇವ್ರು ಗಡ್ಡ ಬಿಟ್ಟಲ್ಲದು. ಅವ್ರು ನಮ್ಮ ಅಜ್ಜ, ನಮ್ಮ ಅಜ್ಜಿ. ಇವರೆಲ್ಲ ಮಠದ ಭಕ್ತರು. ಹಾಗಲವಾಡಿ ಮಂದಿ ಸ್ವಾಮೀಜಿಯವರು ಇಲ್ಲಿ. ಇವರು ಜೀವಂತ ಸಮಾಧಿ ಗದ್ದಿಗೆನೆ. ಇಲ್ಲಿ ಜಡೆ ಸ್ವಾಮೀಜಿ ಅಂತ ಹೇಳೋದು. ನೋಡಿಲ್ಲ ಬರ್ದೇ ನೋಡ್ರಿ, ಕೈಲಾಸ ಮಂದಿರ. ಇವರು ಜೀವಂತ ಸಮಾಧಿ ಗದ್ದಿಗೆನೆ. ಮೇಲಷ್ಟ ಗರ್ಭಾಂಕಣ, ಕೆಳಷ್ಟ ಗರ್ಭಾಂಕಣ. ಹೌದು, ಅದೇ
ಇವರು ಜಡಸ್ವಾಮಿಯವರು ಅವರು ಸಿದ್ದೇಶ್ವರ ಬಸವಲಿಂಗ ಸ್ವಾಮಿಗಳು ಶಿಷ್ಯರು. ಶಿಷ್ಯರ. ಅವ್ರ ಗುರುಗಳು ಇವರು ಶಿಷ್ಯರು. ಹಾ. ಅಜ್ಜವ್ರಿಗೆ ಪೂಜೆ ಕೂರ್ಬೇಕಾದ್ರೆ ಒಂದ್ ಅಡಿ ನೆಲ ಬಿಟ್ಟು ಶಿವಪೂಜೆ ಕೂರ್ತಾ ಇದ್ರು. ಸರ್ಪ ಬಂತು ಕೊಳ್ಳಿ ಸುತ್ತಾಕೊಂಡಂತೆ. ಅಲ್ಲಿ ಪೂಜೆ ಆದ ಡೈಲಿ ಹಿಡಿದು ಹೋಗ್ತಾ ಇರ್ತದೆ. ಅಷ್ಟೇ ಪವಾಡ ಪುರುಷರು. ಇವರಿಗೆ ಜಡೆ ಸಿದ್ದೇಶ್ವರ ಅನ್ನೋದು ಏನ್ ಜಡೆ ಏನಾದ್ರು ಬಿಟ್ಟಿದೆ. ಇಲ್ಲೊಂದು ಸರ್ಪ ಇದೆ ನೋಡ್ರಿ ಕಲ್ಲಲ್ಲಿ ಕಾಣಿಸ್ತಾ? ಅಲ್ಲಿ ಎಡೆ ಇದೆ ನೋಡ್ರಿ. ರುದ್ರಾಭಿಷೇಕ ನಡೆಯುತ್ತೆ. ಕಾರ್ತಿಕ್ ಮಾಸದ ದೀಪೋತ್ಸವ ಕಾರ್ಯಕ್ರಮ, ನವರಾತ್ರಿ ನಂದಾದೀಪ, ದೇವಿ ಕಳಸ ಸ್ಥಾಪನೆ, ದೇವಿ ಪುರಾಣ, ಪ್ರತಿ ಅಮಾವಾಸ್ಯೆನೂ ಪೂಜೆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಪ್ರತಿ ವರ್ಷನೂ ಪ್ರತಿ ತಿಂಗಳು ಇಟ್ಕೊಂಡು ಹೋಗ್ತೀವಿ. ಗವಿಮಠದ ಸುತ್ತಮುತ್ತ ಇಂದಿನ ಕಾಲದ ಸಮಾಧಿಗಳನ್ನು, ಶತಮಾನದ ಇತಿಹಾಸವಿರುವ ಪಾಳು ದೇವಾಲಯಗಳನ್ನು, ಬೆಟ್ಟ ಗುಡ್ಡಗಳನ್ನು ಕಾಣಬಹುದು. ಒಟ್ಟಾರೆ ಗವಿಮಠ ನಮಗೆ ಸ್ಥಳವಾಗಿ ಉಳಿಯದೆ ನಮ್ಮ ಸ್ಮೃತಿ ಪಟಲದಲ್ಲಿ ನೆನಪಾಗಿ ಉಳಿಯಿತು. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯೇ ಪರಮಾತ್ಮ. ಧನ್ಯವಾದಗಳು.